ಕಣ್ಮುಚ್ಚಿ ಕೆಲಸ ಮಾಡುವಂತಹ ಅಧಿಕಾರಿಗಳೇ ಕಣ್ ತೆರೆದು ಇವತ್ತಿನ ಸ್ಥಿತಿ ಹೆಂಗಿದೆ ಅಂತ ನೀವು ನೋಡಬೇಕಾಗಿದೆ. ಯಾಕಂತಂದ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಇವತ್ತು ಯಾವ ಮಟ್ಟಕ್ಕಿದೆ, ಇವತ್ತು ಜನರಿಗೆ ಯಾವ ರೀತಿಯಾಗಿ ತಲುಪ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿರುವಂತಹ ಕೆಲಸ ನಿಮ್ಮದು. ನಾಮಕಾವಸ್ಥೆ ಅನ್ನುವಂಥ ರೀತಿಯಲ್ಲಿ ಕೆಲಸಗಳನ್ನ ಮಾಡಿ ಜನರಿಗೆ ನಾವು ಇಂಥದ್ದು ಮಾಡಿದ್ವಿ ಅಂತ ನೀವು ಹೇಳ್ತೀರಾ, ಯೋಜನೆಗಳನ್ನ ರೂಪಿಸ್ತೀರಾ, ಸಾಕಷ್ಟು ಯೋಜನೆಗಳನ್ನ ಜನರಿಗೋಸ್ಕರ ತರ್ತಾ ಇದ್ದೀರಾ. ಆದರೆ ಅದು ಜನರಿಗೆ ತಲುಪ್ತಾ ಇದೆಯಾ ಅನ್ನುವಂತಹ ಯೋಚನೆ ಜೊತೆಗೆ ಆ ಯೋಜನೆ ಬಗ್ಗೆ ಯೋಚನೆ ಮಾಡಿ ಅದು ಹೇಗಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗಿರುವಂಥ ನಿಮ್ಮ ಕೆಲಸ. ಆದರೆ ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೀವಿ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು 2009-10ನೇ ಸಾಲಿನಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಿಸಿರುವಂಥ ಒಂದು ನೀರಿನ ಘಟಕ ಇದು ಕುಡಿಯುವ ನೀರಿನ ಸಂಗ್ರಹಣಾ ಕೊಠಡಿ ಅಂತ ಹೇಳಿ 2011ರಲ್ಲಿ ಇದರ ಉದ್ಘಾಟನೆಯನ್ನ ಮಾಡ್ತಾರೆ. ಇದರ ಪರಿಸ್ಥಿತಿ ನೋಡ್ಬೋದು. ಅಶ್ವಥ್ ನಾರಾಯಣರವರ ಕ್ಷೇತ್ರದಲ್ಲಿ ಬರುವಂತಹ ಮಲ್ಲೇಶ್ವರನ್ ವಿಧಾನಸಭಾ ಕ್ಷೇತ್ರದ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇರುವಂತಹ ಒಂದು ನೀರಿನ ಘಟಕ ಇದು. ಇಲ್ಲಿ ಹೆಸರು ಮಾತ್ರ ಸೂಪರ್ ಆಗಿದೆ, ಶುದ್ಧೀಕರಿಸಿದ ಕುಡಿಯುವ ನೀರಿನ ಸಂಗ್ರಹಣಾ ಕೊಠಡಿ ಅಂತ ಬೋರ್ಡ್ ಮಾತ್ರ ಸೂಪರ್ ಆಗಿ ಹಾಕ್ಸಿದೀರಾ ಸರ್. ಆದ್ರೆ ಇಲ್ಲಿರುವಂತಹ ದುಸ್ಥಿತಿ ನೋಡಿದ್ರೆ ಇದು ಕುಡಿಯುವ ನೀರಿನ ಘಟಕ ದುಡ್ಡಿಗೆ ಮಾತ್ರ ಸೀಮಿತ ಆಗಿದೆ, ಕಾಣುವಕ್ಕೆ ಮಾತ್ರ ಸೀಮಿತವಾಗಿದೆ. ಇದ್ರ ಒಳಗಡೆ ಇರೋ ಯಾವುದೇ ರೀತಿಯಾಗಿ ಯೂಸ್ ಬರ್ದೇ ಇರುವ ರೀತಿಯಲ್ಲಿರುವಂತಹ ಒಂದು ನೀರಿನ ಕೊಠಡಿ ಇದು. ಹೆಸರಿಗೆ ಮಾತ್ರ ಮಾಡಿದ್ದೀರಾ. ಹಾಳು ಬಿದ್ದು ಸುಮಾರು ವರ್ಷಗಳಾದರೂ ಸಹ ಯಾರು ಕೇಳ್ತಿಲ್ಲ. ಜನರಿಗೋಸ್ಕರ ಮಾಡಿದ್ದೀರಾ, ಹಾಗಾದ್ರೆ ಇದು ಜನರಿಗೆ ಸಿಗ್ತಾ ಇದೆಯಾ ಅನ್ನುವಂಥದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು. ಇದು ಫಿಲ್ಟರ್ ಆಗಿರುವಂತಹ ನೀರು ಜನರಿಗೆ ಈಸಿಯಾಗಿ ಸಿಗ್ಲಿ ಅಂತ ತಾವು ಮಾಡಿದ್ರಿ ನಿಮ್ಮ ಕ್ಷೇತ್ರದಲ್ಲಿ. ಆದರೆ ಸದ್ಯಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಕಾರ್ಯವೇ ನೆಟ್ಟಗಿಲ್ಲ ರೀ, ಜನರಿಗೆ ಸಿಗ್ತಿಲ್ಲ. ಗಮನಿಸ್ಬೇಕಾಗಿತ್ತು. ಬಟ್ ಇಲ್ಲಿರೋ ಜನರು ಹೇಳ್ತಾರೆ ಮಾಡಿದ್ದಾರೆ, ಏನು ಯೂಸ್ ಬರ್ತಿಲ್ಲ ನಮಗೆ ಅಂತ ಹೇಳಿ ಹೇಳ್ಕೋತಾ ಇದ್ದಾರೆ. ಇದು ಇಲ್ಲಿರುವಂಥ ದುಸ್ಥಿತಿ ಬೇರೆ ಎಲ್ಲೂ ಅಲ್ಲ ರೀ, ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಇದೆ. ಸಾಕಷ್ಟು ಜನರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅವ್ರಿಗಾದ್ರೂ ಕುಡಿಯೋ ನೀರಿಗೆ ಹೆಲ್ಪ್ ಆಗ್ತಿತ್ತಲ್ವಾ, ಅದನ್ನಾದರೂ ಗಮನಿಸಬೇಕಾಗಿತ್ತು. ಈ ರೀತಿಯಾಗಿ ಹಾಳು ಬಿದ್ದು ಹೋದರೂ ಸಹ ಯಾರೂ ಗಮನಿಸ್ತಿಲ್ಲ. ಸುಮಾರು 2011ರಲ್ಲಿ ಇದು ಉದ್ಘಾಟನೆ ಆಗುತ್ತೆ. ಇವತ್ತು ನಾವಿರೋದು 2025ರಲ್ಲಿ. ಇಷ್ಟು ವರ್ಷ ಬೇಕಾಗುತ್ತಾ ಒಂದೇ ಒಂದು ನೀರಿನ ಕೊಠಡಿ ನೆಟ್ಟಿಗೆ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಜನರಿಗೆ ತಲುಪ್ಸೋಕ್ಕಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ಸಾಕಷ್ಟು ಸಂಪೂರ್ಣವಾಗಿ ಇದು ಹಾಳಾಗಿ ಹೋಗಿದೆ. ಇದನ್ನು ನೋಡಿದಾಗ ನಮಗನ್ಸುತ್ತೆ ಈ ಸದ್ಯಕ್ಕೆ ಇದು ರಿಪೇರಿ ಮಾಡಿದ್ರು ಆಗುತ್ತಾ ಅನ್ನುವಂಥದ್ದು. ಖಂಡಿತವಾಗ್ಲೂ ಆಗುತ್ತೆ, ಅದು ನಿಮ್ಮ ಕೈಲಿದೆ, ನೀವು ಮಾಡಬೇಕಾಗಿತ್ತು, ಸದ್ಯಕ್ಕೆ ಮಾಡಿಲ್ಲ. ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ನೀರಿಗಾಗಿ ಎಷ್ಟೋ ಜನ ಪರದಾಡ್ತಾರೆ. ಅಂಥವರಿಗೆ ನೀರಿನ ವ್ಯವಸ್ಥೆ ಮಾಡಿ ನೀವು ದುಡ್ಡನ್ನು ಸುಮ್ಮನೆ ಫೋಲ್ ಮಾಡ್ತೀರ ಅಂತ ಹೇಳಿ ಇದು ನೀರು ಬರುವಂಥ ಜಾಗ, ಇದು ಲೋಟದ ಸ್ಥಿತಿ. ಇಲ್ಲಿ ಈ ರೀತಿಯಾಗಿ ಕೇಬಲ್ಗಳು ಬಿದ್ದಿದ್ದಾವೆ, ಯಾವುದೂ ಲೆಕ್ಕಕ್ಕಿಲ್ಲ ಅನ್ನುವಂಥ ಆ್ಯಂಗಲಲ್ಲಿದೆ. ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ನಿಮ್ಮ ಕ್ಷೇತ್ರವನ್ನೇ ನಿಮಗೆ ನೆಟ್ಕಿಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದಮೇಲೆ ಬೇರೆ ಜನರಿಗೆ ನೀವು ಏನು ಸಹಾಯ ಮಾಡ್ತೀರಾ ಅಂತ ನಾನು ಕೇಳೋ ಪ್ರಶ್ನೆ ಅಲ್ಲ, ಇಲ್ಲಿರುವಂಥ ಸ್ಥಳೀಯರು ಕೇಳ್ತಾ ಇರುವಂತಹ ಪ್ರಶ್ನೆ. ಏನಾದರೂ ಎಚ್ಚೆತ್ಕೊಂಡು ಇದಕ್ಕೆ ಉತ್ತರ ಕೊಡಿ. ಇದೆಲ್ಲವನ್ನ ಕ್ಲಿಯರ್ ಮಾಡಿಸಿ, ಅಧಿಕಾರಿಗಳ ಮುಖಾಂತರವಾಗಿ ಮಾಡಿಸಿ, ಜನರಿಗೆ ಏನು ಒದಗಿಸ್ಬೇಕಾಗಿರುವಂಥ ಕೆಲಸ ನಿಮ್ಮದು ಅಂತ ಹೇಳ್ತಾ ನೋಡೋಣ ಏನಾದರೂ ಎಚ್ಚೆತ್ಕೊಳ್ತಾರಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು. ಸರ್, ಮೇಡಮ್ 2007-8ರಲ್ಲಿ ಇದು ಉದ್ಘಾಟನೆ ಆಯಿತು, ಕೆಲಸ ಶುರು ಆಗಿ. ಅದಾದಮೇಲೆ ನನ್ನಿಷ್ಟಕ್ಕೆ ಅನ್ಸುತ್ತೆ ಒಂದು 6 ತಿಂಗಳು 1 ವರ್ಷ ಇದು ಸೇರಿದೆ, ಜನಗಳ ನೀರು ಕುಡಿದ್ರು. ಅದಾದಮೇಲೆ ಇವತ್ತುವರೆಗೂ ಅದು ಸತ್ತೋಗಿದೆ. ಇವತ್ತು ವಯಲಿಕಾವಲ್ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಇದು ನಮ್ಮ ಗುಟ್ಟಳ್ಳಿ ಜಟ್ಕಾ ಸ್ಟ್ಯಾಂಡ್ ಹತ್ರ ಇರೋ ಇದಾಗಲಿ, ಮತ್ತು ಸ್ಯಾಂಕಿ ಟ್ಯಾಂಕ್ ಒಳಗಿರೋ ನೀರಿನ ಘಟಕ ಆಗಲಿ, ಮತ್ತು ಟ್ಯಾಂಕ್ ಗ್ರೌಂಡಲ್ಲಿರೋ ನೀರಿನ ಘಟಕ ಆಗಲಿ, ಇದು ಯಾವುದು ಇವತ್ತು ಇಡೀ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಯಾವುದೇ ಒಂದು ಜಾಗದಲ್ಲೂ ಶಾಸಕರ ಅನುದಾನದಲ್ಲಿ ಉದ್ಘಾಟನೆ ಆದಂಥ ಈ ಕುಡಿಯೋ ನೀರಿನ ಘಟಕ ಎಲ್ಲೂ ಇವತ್ತು ಕೆಲಸ ಮಾಡ್ತಾಯಿಲ್ಲ. ನಮ್ಮ ಮಲ್ಲೇಶ್ವರಂ ಜನತೆಗೆ ಇವತ್ತು ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ಈ ಕೆಟ್ಟೋಗಿರೋ ಇದೊಂದು ಕುಡಿಯೋ ನೀರಿನ ಘಟಕ ಕೊಟ್ಟಿದ್ದಾರೆ. ಶಾಸಕರ ಅಭಿವೃದ್ಧಿಗೆ ಏನಂತಂದರೆ ಇವತ್ತು ಮಲ್ಲೇಶ್ವರಮಲ್ಲಿ 0 ಅಂತಲೇ ಹೇಳ್ಬೋದು. ಯಾಕಂದರೆ ಜನ ಯಾವ ರೀತಿ ಇವತ್ತು ಮಲ್ಲೇಶ್ವರಮಲ್ಲಿ ಯಾಮಾರ್ತಿದಾರೋ ಗೊತ್ತಿಲ್ಲ. ಬಟ್ ಅವ್ರ ಕೆಲಸಗಳನ್ನ ನೋಡಬೇಕು. ಯಾವ ಶಾಸಕರು ಏನು ಕೆಲಸ ಶಾಶ್ವತವಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ತೊಗೊಂಡ್ರು ಇವತ್ತು ಮಲ್ಲೇಶ್ವರಮಲ್ಲಿ 0 ಆಗಿದೆ. ಎಲ್ಲೂ ಒಂದು ಒಳ್ಳೆ ಪರ್ಫೆಕ್ಟ್ ಕೆಲಸ ಇಲ್ಲ. ಕುಡಿಯೋ ನೀರಿಂದ ಇಲ್ಲಿ ಪಾರ್ಕಲ್ಲಿ ಬಂದ ಅಂತಂದರೆ ಜನ ವಾಕಿಂಗ್ ಮಾಡಿದ್ಮೇಲೆ ನೀರು ಕುಡಿಬೇಕು ಅಂತಂದರೆ ಕುಡಿಯೋ ನೀರಿಲ್ಲ. ಅವ್ರ ಮನೆಯಿಂದನೇ ತಂದು ಕುಡ್ಕೊಳ್ಳೋ ಅಂಥ ವ್ಯವಸ್ಥೆ ಆಗಿದೆ ಇವತ್ತು. ಒಟ್ಟಾರೆಯಾಗಿ ನಾವು ಮಲ್ಲೇಶ್ವರಂನಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಕೆಲಸ, ಇದು ಒಂದೇ ಟ್ಯಾಂಕಿಂದು ಕುಡಿಯೋ ನೀರಿಂದು ಒಂದಂತೆ ಯಾವುದೇ ಒಂದು ಕೆಲಸ ತೊಗೊಂಡ್ರೂ 0. ಮಲ್ಲೇಶ್ವರಂ ಶಾಸಕರು ಮಲ್ಲೇಶ್ವರಮಲ್ಲಿ ಇವತ್ತಿನ ದಿನ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಒಂದು ಕೆಲಸನೂ ಇವತ್ತವರೆಗೂ ಶಾಶ್ವತವಾಗಿ ಒಂದು ಬೇರೆ
ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಆಗಲಿ ಮತ್ತೊಬ್ಬರು ಇದಾಗ್ದು ಅವ್ರು ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30-40 ವರ್ಷ ಅದಕ್ಕೆ ಲೈಫ್ ಇರೋದು. ಇವತ್ತು 1 ವರ್ಷ 2 ವರ್ಷಕ್ಕೆ ಅಷ್ಟೇ ಲೈಫಲ್ಲಿ ಸತ್ತೋಗ್ತಾ ಇದೆ. ಈ ಕೆಲಸಗಳನ್ನ ನೋಡಿ ಜನ ಮತ್ತು ಅಧಿಕಾರಿಗಳು ಇನ್ನು ಮುಂದೇನಾದರೂ ಎಚ್ಚೆತ್ಕೊಂಡು ಈ ಕೆಲಸಗಳನ್ನ ಮತ್ತೆ ಶಾಶ್ವತವಾಗಿ ಸಿಗುವಂಥ ಜನಗಳಿಗೆ ಪರಿಹಾರ ಸಿಗೋವಂಥ ಕೆಲಸ ಮಾಡಬೇಕು ಅಂತ ನಾನು ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತೀನಿ, ಅಧಿಕಾರಿಗಳಿಗೂ ಹೇಳ್ತೀನಿ. ದಯವಿಟ್ಟು ಕಣ್ಬಿಟ್ಟು ನೋಡಿ, ಜನಗಳ ತೆರಿಗೆ ಹಣದಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ. ಆ ತೆರಿಗೆ ಹಣನ ಪೋಲ್ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ. ಈ ಶಾಸಕರಿಗೂ ಇದ್ರ ಬಗ್ಗೆ ಅರಿವು ಬಂದು ದಯವಿಟ್ಟು ಒಂದು ಒಳ್ಳೆ ಕೆಲಸ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ದಯವಿಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳಿ ಅಂತಲೇ ಹೇಳ್ಬೋದು. ನಾನು ಮಲ್ಲೇಶ್ವರಂ ಆಮ್ ಆದ್ಮಿ ಪಾರ್ಟಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ.